ಕನ್ನಡ ಫಾಸ್ಟ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ನವೆಂಬರ್ ತಿಂಗಳು ಬಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಕನ್ನಡದ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವ. ಹಾಗೆ ಕರ್ನಾಟಕ ಸರ್ಕಾರಗಳು ನಡೆಸುವಂಥ ಅಖಿಲ ಭಾರತ ಕನ್ನಡ ಸಮ್ಮೇಳನ ಈ ಒಂದು ಕನ್ನಡ ಹಬ್ಬಕ್ಕೆ ಮೆರುಗನ್ನು ನೀಡುವಂಥದ್ದು. ಈ ಬಾರಿ 87ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ಮಂಡ್ಯದಲ್ಲಿ ನಡೀತಿರುವಂಥದ್ದು. ಇದೇ ಡಿಸೆಂಬರ್ 20, 21 ಮತ್ತು 22 ದಿನಾಂಕದಲ್ಲಿ ಅಖಿಲ ಭಾರತ ಕನ್ನಡ ಸಮ್ಮೇಳನ ನಡೀತಾ ಇದೆ. ಈ ಅಖಿಲ ಭಾರತ ಕನ್ನಡ ಸಮ್ಮೇಳನ ಪೂರ್ವಭಾವಿಯಾಗಿ ಎಲ್ಲ ಕಡೆ ಕನ್ನಡದ ತೇರು, ಪ್ರಚಾರ ತೇರನ್ನು ಆಲ್ರೆಡಿ ಉದ್ಘಾಟನೆ ಮಾಡಿ ಎಲ್ಲ ಕಡೆಯೂ ಸಹ ಅದು ಹೋಗಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಮೊನ್ನೆ ಚನ್ನರಾಯಪಟ್ಟಣಕ್ಕೆ ಅದು ಕನ್ನಡ ತೇರು ಬಂದ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಅಥವಾ ತಾಲೂಕಿನ ಎಲ್ಲ ಸಂಘಟನೆಗಳು ಅಥವಾ ತಾಲೂಕಿನ ಎಲ್ಲ ಸಾರ್ವಜನಿಕರು ಅದನ್ನು ಅದ್ಧೂರಿಯಾಗಿ ಸ್ವಾಗತ ಕೋರಬೇಕಾಗಿತ್ತು. ಆದರೆ ಆ ಒಂದು ಕನ್ನಡ ತೇರನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸ್ಬಿಟ್ರೆ ಅನ್ಸುತ್ತಾ. ಅಧಿಕಾರಿಗಳು ತಾಲೂಕು ಆಡಳಿತ ಏನು ಮಾಡಬೇಕಾಗಿತ್ತು, ಎಲ್ಲ ಅಧಿಕಾರಿಗಳಿಗೊಂದು ಮನವಿಯನ್ನು ಮಾಡಿ ಅಥವಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅಥವಾ ಎಲ್ಲ ಶಾಲಾ ಕಾಲೇಜುಗಳಿಗೆ ಮಾಹಿತಿಯನ್ನು ಕೊಟ್ಟು ಕನಿಷ್ಠ ಪಕ್ಷ ಪಟ್ಟಣದೊಳಗಿರುವಂಥ ಅಧಿಕಾರಿಗಳು ಅದು ಪಟ್ಟಣದೊಳಗಿರುವಂಥ ಶಾಲಾ ಕಾಲೇಜಿಗೆ ಒಂದು ಮನವಿಯನ್ನು ಕೊಟ್ಟು ಎಲ್ಲ ಮಕ್ಕಳು ಬಂದು ಅಥವಾ ಎಲ್ಲ ಅಧಿಕಾರಿಗಳು ಬಂದು ಕನ್ನಡ ತೇರನ್ನು ಗೌರವಿಸಿ ಕನ್ನಡ ತೇರಿಗೆ ಸ್ವಾಗತವನ್ನು ಕೋರಿದಿದ್ರೆ ಆ ಒಂದು ಕನ್ನಡ ತೇರಿಗೆ ಅಥವಾ ಕನ್ನಡಕ್ಕೆ ಕೊಟ್ಟಂಥ ಗೌರವ ಆಗ್ತಾ ಇತ್ತು. ಆದರೆ ಬೆರಳೆಣಿಕೆಯಷ್ಟು ಸಂಘಟನೆಗಳು, ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಬಂದು ಕಾಟಾಚಾರಕ್ಕೆ ನಾನು ಸಹ ಕನ್ನಡಕ್ಕೆ ಗೌರವನ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಂದು ಹೂವನ್ನು ಹಾಕ್ಬಿಟ್ಟು ಭುವನೇಶ್ವರಿ ದೇವಿಗೆ ಹೂವು ಹಾಕ್ಬಿಟ್ಟು ಸ್ವಾಗತನ ಕೋರಿದ್ದೀನಿ ಅಂತ ಎಲ್ಲೋ ಒಂದು ಕಡೆ ತೋರಿಸ್ಕೊಳ್ಳೋದಿದೆಯಲ್ಲ ರೀ, ಇವ್ರಿಗೆ ಶೋಭೆ ಅಲ್ರಿ ಅದು. ಅಧಿಕಾರಿಗೆ ತರುವಂಥ ಶೋಭೆ ಅಲ್ಲ. ಕನ್ನಡ 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 ಅಂತ ಬರೀ ಬಾಯಲ್ಲಿ ಹೇಳ್ತಾರೆ ಹೊರತು ಇದೇ ತಾಲೂಕು ಆಡಳಿತ ಎಲ್ಲ ಅಧಿಕಾರಿ ಮನವಿ ಕೊಟ್ಟು ಕರೆಸ್ಕೊಂಡು ಕನ್ನಡ ಇನ್ನೂ ಬೆಳೆಸ್ಬೋದಾಗಿತ್ತಲ್ವಾ. ಆದರೆ ಇಷ್ಟೊಂದು ತಾತ್ಸಾರ ಬಂದ್ಬಿಡ್ತಾ ಕನ್ನಡನ ಒಂದು ಶಬ್ದದಲ್ಲಿ ಯಾವುದೋ ಒಂದು ಉಪಯೋಗ ಬರದೇ ಇರುವಂಥ ಕಾರ್ಯಕ್ರಮ ಅಂದ್ರೆ ಸಾಕು, ಎಲ್ಲ ಅಧಿಕಾರಿಗಳು ಬರ್ತೀರಾ, ಎಲ್ಲ ಅಧಿಕಾರಿಗಳು ತುಂಬ ಅದು ಕೈಯಿಂದ ದುಡ್ಡನ್ನು ಖರ್ಚು ಮಾಡ್ತೀರಾ, ಪಾಕೆಟ್ ಮನಿನ ಹಾಕಿಬಿಟ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಅಲ್ಲಿ ಸೈ ಅನ್ಸ್ಕೊಂಡು ಅದೆಲ್ಲೋ ಅನಾವಶ್ಯಕವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಕಾರ್ಯಕ್ರಮ ಮಾಡುವಂಥ ಅಧಿಕಾರಿಗಳು ನೀವು ಅಥವಾ ಜನನಾಯಕರುಗಳು ಅನ್ಸ್ಕೊಂಡವರು ಯಾಕೆ ಕನ್ನಡ ತೇರು ಅಂತ ಬಂದಾಗ ಇದು ನನ್ನ ಮನೆ ತೇರು, ಇದು ನನ್ನ ತೇರು ಅನ್ನೋ ಒಂದು ಅಭಿಮಾನದಲ್ಲಿ ಬಂದು ನೀವು ಆ ತೇರಿಗೆ ಗೌರವವನ್ನು ಸೂಚಿಸುವುದನ್ನು ಯಾಕೆ ಮರ್ತು ಬಿಟ್ರಿ ನೀವು? ಬೆರಳೆಣಿಕೆ ಎಷ್ಟು ಅಧಿಕಾರಿಗಳಿದ್ದೀರಾ ನೀವೆಲ್ಲ, ಅಥವಾ ಬೆರಳಿಗೆ ಎಷ್ಟು ಸಂಘಟನೆಗಳಿದ್ದಾವ? ಕನ್ನಡ ತೇರನ್ನು ಕಡೆಗಣಿಸಬೇಡಿ. ಕನ್ನಡವನ್ನು ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿ ಇರಲಿ. 87ರ ಅಖಿಲ ಭಾರತ ಕನ್ನಡ ಸಮ್ಮೇಳನ ಅಂದ ತಕ್ಷಣವೇ ಇದು ಕನ್ನಡದ ಹಬ್ಬ. ಆ ದಿನ 3 ದಿನ ನಡೆಯುವಂಥ ಅಖಿಲ ಭಾರತ ಕನ್ನಡ ಸಮ್ಮೇಳನ 3 ದಿನ ಕನ್ನಡ ನಾಡಿನ ಹಬ್ಬ ಇದ್ದ ಹಾಗೆ ಅದು. ಕನಿಷ್ಠ ಪಕ್ಷ ಆ ಕನ್ನಡ ಸಮ್ಮೇಳನಕ್ಕೆ ಹೋಗುವಂಥ ಮನಸ್ಥಿತಿನ ಬೆಳೆಸ್ಕೊಳ್ಳಿ. ನಮಸ್ಕಾರಗಳು.